ನಮಸ್ಕಾರ ಆತ್ಮೀಯರೆಲ್ಲರಿಗೂ ಮತ್ತೊಮ್ಮೆ ಭವ್ಯವಾದ ಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ ಸುಹಾಸ್ ಎಂಟರ್ಟೈನ್ಮೆಂಟ್ಸ್ ಅಂಡ್ ಕಲ್ಚರಲ್ ಆಕ್ಟಿವಿಟೀಸ್. ಇದು ಒಂದು ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳ ಚಾನಲ್ ಆಗಿದೆ. ಬನ್ನಿ, ಇವತ್ತು ಮತ್ತೆ ಉಪನಯನ ಮಂಗಳಾಷ್ಟಕ ಮುಂದುವರಿಸ್ತಾ ನಾವು 5ನೇ ಮತ್ತು 6ನೇ ಶ್ಲೋಕದ ವಿವರಣೆ ತಿಳ್ಕೊಳ್ಳೋಣ. ಫಸ್ಟ್ ಇದನ್ನು ನಾನು ಪಠಿಸ್ತೀನಿ ಮತ್ತು ಪೂರ ಲಿರಿಕ್ಸ್ ಕೊಡ್ತೀನಿ. ಇದುವರೆಗೆ 2 ವಿಡಿಯೋದಲ್ಲಿ ನಾವು 1ನೇ ಮತ್ತು 2ನೇ ಶ್ಲೋಕ ಹಾಗೂ 3ನೇ ಮತ್ತು 4ನೇ ಶ್ಲೋಕ ತಿಳ್ಕೊಂಡಿದ್ದೀವಿ. ಇವಾಗ 5ನೇ ಮತ್ತು 6ನೇ ಶ್ಲೋಕದಲ್ಲಿ 5ನೇ ಶ್ಲೋಕ ಬಂದು ಪೂಜೋಪಕರಣ ದ್ರವ್ಯಗಳ ಆಶೀರ್ವಾದ ಪುರೋಹಿತರು ನವ ಒಟ್ಟುಗಳಿಗೆ ಕೊಡಿಸ್ತಾರೆ. ಮತ್ತು 6ನೇ ಶ್ಲೋಕದಲ್ಲಿ ಅನೇಕ ಪವಿತ್ರ ವೃಕ್ಷಗಳ ಆಶೀರ್ವಾದ ಕೊಡಿಸ್ತಾರೆ. ಬಹಳ ಸೊಗಸಾಗಿದೆ ಈ ಶ್ಲೋಕಗಳು, ಮಂತ್ರ ಸಮಾನವಾದ್ದು. ಈಗ ನಾನು ಪಠಿಸ್ತಾ ಇದ್ದೀನಿ. 5ನೇ ಮತ್ತು 6ನೇ ಶ್ಲೋಕ ತಿಳ್ಕೊಂಬೋಣ ಈ ವಿಡಿಯೋದಲ್ಲಿ. 5ನೇ ಶ್ಲೋಕ. ತಾಂಬೂಲ ಗಂಧಾಕ್ಷತ ಪತ್ರ ಪುಷ್ಪ ದೀಪಾಂಕುರಾಶೀರ್ವಚನಾನಿ ಯಾನಿ ಪುಣ್ಯಾಹ ವಾಕ್ಯಾನಿ ತಾನಿ ದಿಶಂತು ವಟೋಶ್ಚಿರಾಯುಃಶುಭಕೀರ್ತಿ ವಿದ್ಯಾಃ. ಬಹಳ ಮಗುವಿದೆ ಅಲ್ವಾ? ಮತ್ತೊಮ್ಮೆ ಗಮನಿಸ್ಕೋಣ ನೋಡಿ. ತಾಂಬೂಲ ಗಂಧಾಕ್ಷತ ಪತ್ರ ಪುಷ್ಪ ದೀಪಾಂಕುರಾಶೀರ್ವಚನಾನಿ ಯಾನಿ ಪುಣ್ಯಾಹ ವಾಕ್ಯಾನಿ ತಾನಿ ದಿಶಂತು ವಟೋಶ್ಚಿರಾಯುಃಶುಭಕೀರ್ತಿ ವಿದ್ಯಾಃ. ಬಹಳ ಅದ್ಭುತವಾಗಿದೆ, ಮಂತ್ರ ಸಮಾನವಾದ ಶ್ಲೋಕ ಇದು. ಪೂಜೋಪಕರಣ ದ್ರವ್ಯಗಳ ಆಶೀರ್ವಾದ ನವ ಒಟ್ಟುಗೆ ದೊರೆಯುತ್ತೆ. ಇದೆಲ್ಲ ಅರ್ಥ ವಿವರಣೆ ನಾನು ವಿಶೇಷವಾಗಿ ಯಾರು ನನ್ನ ಕ್ಲಾಸಿಗೆ ಸೇರ್ಕೊತಾರೆ, ಶ್ರದ್ಧಾಭಕ್ತಿಯಿಂದ ಕಲ್ತ್ಕೊತಾರೆ ಅಂಥವ್ರಿಗೆ ನಾನು ಅರ್ಥ ವಿವರಣೆ ಸಹಿತ ಇದೆಲ್ಲ ಹೇಳ್ಕೊಡ್ತಾ ಇದ್ದೀನಿ. ಇದಲ್ಲದೆ ಅನೇಕ ಶ್ಲೋಕಗಳು ಮಂತ್ರಗಳು ನನಗೆ ಗೊತ್ತಿರೋಷ್ಟು ನಾನು ಹೇಳ್ಕೊಡ್ತೀನಿ. ಆಸಕ್ತರು ನನ್ನ ಡೈರೆಕ್ಟಾಗಿ ಸಂಪರ್ಕ ಮಾಡಿ ಕ್ಲಾಸಿಗೆ ಸೇರ್ಕೋಬೋದು. ಇದು ಮುಂದೆ 6ನೇ ಶ್ಲೋಕ ನೋಡೋಣ ಬನ್ನಿ. ಇದರಲ್ಲಿ ಪವಿತ್ರವಾದ ವೃಕ್ಷಗಳ ಆಶೀರ್ವಾದ. ಮಂದಾರ ಧಾತ್ರೀರುಹ ಪಾರಿಜಾತ ಸಂತಾನ ಕಲ್ಪದ್ರುಮ ಚಂದನಾನಿ ಕಲ್ಪದ್ರುಮಾಖ್ಯಾನಿ ದಿಶಂತು ತಾನಿ ವಟೋಶ್ಚಿರಾಯುಃಶುಭಕೀರ್ತಿ ವಿದ್ಯಾಃ. ಪೂರ ಲಿರಿಕ್ಸ್ ನಾನು ಯೂಟ್ಯೂಬ್ ಸ್ಕ್ರೀನ್ ಮೇಲೆ ಕೊಡ್ತಾ ಇದ್ದೀನಿ. ಆಸಕ್ತರು ಗಮನಿಸ್ಕೊಂಡು ಇದನ್ನ ಕಟ್ ಮಾಡ್ಕೋಬೋದು. ನನ್ನ ವಿಡಿಯೋನ ಶ್ರದ್ಧಾಭಕ್ತಿ ಇರೋರಿಗೆ ಶೇರ್ ಮಾಡಿ. ಇದೆಲ್ಲ ಪಂಚಾಂಗದಲ್ಲಿ ಇರುತ್ತೆ ಈ ಸ್ತೋತ್ರಗಳು. ಆಸಕ್ತರು ಗಮನಿಸ್ಕೊಂಡು ಅಲ್ಲಿಂದ ಕಲ್ತ್ಕೋಬೋದು. ಅರ್ಥ ವಿವರಣೆ ಬೇಕಾದವರು ಗುರು ಹಿರಿಯರಿಂದ ಅದು ಅನುಷ್ಠಾನದಲ್ಲಿ ಇಟ್ಕೊಂಡಿರೋರ ಹತ್ರ ತಿಳ್ಕೊಂಡ್ರೆ ಬಹಳ ಶ್ರೇಷ್ಠವಾದ ಫಲ ಬರುತ್ತೆ. ಸೊ ಮತ್ತೊಮ್ಮೆ 5 ಮತ್ತು 6ನೇ ಶ್ಲೋಕಗಳನ್ನ ನಾವು ಪಠಿಸ್ಬಿಟ್ಟು ಮುಂದಿನ ವಿಡಿಯೋ ಹೋಗೋಣ. ಇವಾಗ 5 ಮತ್ತು 6ನೇ ಶ್ಲೋಕ ಮತ್ತೊಮ್ಮೆ. ತಾಂಬೂಲ ಗಂಧಾಕ್ಷತ ಪತ್ರ ಪುಷ್ಪ ದೀಪಾಂಕುರಾಶೀರ್ವಚನಾನಿ ಯಾನಿ ಪುಣ್ಯಾಹ ವಾಕ್ಯಾನಿ ತಾನಿ ದಿಶಂತು ವಟೋಶ್ಚಿರಾಯುಃಶುಭಕೀರ್ತಿ ವಿದ್ಯಾಃ. ಮಂದಾರದಾತ್ರೀರುಹ ಪಾರಿಜಾತ ಸಂತಾನ ಕಲ್ಪದ್ರುಮಚಂದನಾನಿ ಕಲ್ಪದ್ರುಮಾಖ್ಯಾನಿ ದಿಶಂತು ತಾನಿ ವಟೋಶ್ಚಿರಾಯುಃಶುಭಕೀರ್ತಿ ವಿದ್ಯಾಃ. ಬಹಳ ಅಮೋಘವಾಗಿದೆ ಅಲ್ವಾ ವೀಕ್ಷಕರೇ? ಹೀಗೆ ನಾವು ಮುಂದುವರಿತಾ 7ನೇ ಮತ್ತು 8ನೇ ಶ್ಲೋಕದ ಅರ್ಥ ಹಾಗೂ ವಿವರಣೆ ಮುಂದಿನ ವಿಡಿಯೋದಲ್ಲಿ ತಗೋಣ. ಇದು ಛಂದಸ್ಸಿನ ವಿವರಣೆ. ನಾನು ಅದನ್ನು ಸಪರೇಟ್ ವಿಡಿಯೋ ಮಾಡ್ತೀನಿ. 9 ಶ್ಲೋಕಗಳು ಯಾವ್ಯಾವ ಛಂದಸ್ಸಲ್ಲಿದೆ ಅಂತ ಅದೊಂದು ಪೊಯಿಟಿಕಲ್ ಅನಾಲಿಸಿಸ್ ಸಪರೇಟ್ ವಿಡಿಯೋ ಮಾಡ್ತಾ ಇದ್ದೀನಿ. ಬಹಳ ಸೊಗಸಾಗಿರುತ್ತೆ. ಸೊ ಆಸಕ್ತರು ನಾನು ಹೇಳಿದಾಗೆ ಕ್ಲಾಸಿಗೆ ಸೇರ್ಕೊಂಡ್ರೆ ಇದೆಲ್ಲ ಮೃಷ್ಟಾನ್ನ ನಾವು ಬಡಿಸ್ತಾ ಇದ್ದೀವಿ. ತಿಂದ್ರೇ ರುಚಿ ಗೊತ್ತಾಗೋದು. ಆಸಕ್ತರು ನಾನು ಡೈರೆಕ್ಟಾಗಿ ಸಂಪರ್ಕ ಮಾಡಿ ಸೇರ್ಕೋಬೋದು. ಸೊ ಮುಂದಿನ ವಿಡಿಯೋದಲ್ಲಿ ಸಂಧಿಸೋಣ. ಅಲ್ಲಿವರೆಗೂ ನಾನು ಸುಹಾಸ್ ಬ್ರಾಹ್ಮಿಣ್ಸ್ ಮ್ಯಾಟ್ರಿಮನಿ ಅಂತ ನಡೆಸ್ತಾ ಇದ್ದೀನಿ. ಸೊ ವರ್ಲ್ಡ್ ವೈಡ್ ಯಾರ್ಯಾರು ಬ್ರಾಹ್ಮಣರಿದ್ದಾರೆ ಅಗತ್ಯ ಇರೋರು ನನ್ನ ಸಂಪರ್ಕ ಮಾಡ್ಬೋದು. 8762331815 ನನ್ನ ನಂಬರ್ ಯೂಟ್ಯೂಬ್ ಸ್ಕ್ರೀನ್ ಮೇಲೆ ಬರ್ತಾ ಇದೆ, ನೋಟ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಂಧಿಸೋಣ ಮತ್ತೆ. ಹರಿ ಓಂ ಸತಿ, ಜೈ ಶ್ರೀರಾಮ್. ನಮಸ್ತೆ. ಸುಹಾಸ್ ಟಿವಿ ಮ್ಯಾನೇಜರ್, ಸುಹಾಸ್ ಬ್ರಾಹ್ಮಿಣ್ಸ್ ಮ್ಯಾಟ್ರಿಮನಿ, ಜಯನಗರ, ಬೆಂಗಳೂರು 11. ನಮಸ್ಕಾರ.